दावणगेरे और बागलकोट उपचुनावों में कांग्रेस पार्टी की जीत तय है, ऐसा मुझे पूरा विश्वास है। दावणगेरे दक्षिण क्षेत्र में मैंने स्वयं प्रचार के दौरान हर जगह कांग्रेस के पक्ष में भारी जनसमर्थन देखा। जनता की प्रतिक्रिया और विश्वास हमारे उम्मीदवार की जीत को सुनिश्चित करता है। इसी तरह बागलकोट उपचुनाव में भी राज्य सरकार के विकास कार्यों पर लोगों ने भरोसा जताया है, जिससे कांग्रेस उम्मीदवार को स्पष्ट बढ़त मिलेगी। जनता के आशीर्वाद और समर्थन से दोनों ही क्षेत्रों में कांग्रेस की जीत निश्चित है, ऐसा बीदर के प्रभारी मंत्री ईश्वर खंड्रे ने मीडिया से कहा। ಎರಡೂ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾ ಇದ್ದಾರೆ। ನಾನು ದಾವಣಗೆರೆಯನ್ನು ಠಿಕಾಣಿ ಹೂಡಿದ್ದೆ। ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ। ನಮ್ಮ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರ ಮತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎರಡೂ ಚುನಾವಣೆಗಳಲ್ಲಿ ನಾವೇನು ಸೇವೆ ಮಾಡಿದ್ದೇವೆ, ಏನು ಸಾಧನೆ ಮಾಡಿದ್ದೇವೆ, ಏನು ಆಡಳಿತ ಕೊಡ್ತಾ ಇದ್ದೇವೆ, ಜನ ನಮ್ಮ ಜೊತೆಯಲ್ಲಿದ್ದಾರೆ। ಹೀಗಾಗಿ ಎರಡೂ ಕ್ಷೇತ್ರ ಇವತ್ತು ಕಾಂಗ್ರೆಸ್ ಗೆದ್ದೇ ಗೆಲ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ನಾನು ಕೇರಳಗೂ ಹೋಗಿದ್ದೆ। ಅಲ್ಲಿ ನಿನ್ನೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ರಾಷ್ಟ್ರೀಯ ನಾಯಕಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರ ರ್ಯಾಲಿಯಲ್ಲಿ ಭಾಗಿಯಾಗಿದ್ದೆ। ಅಲ್ಲಿ ಸಹಿತ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಪರವಾಗಿ ಬಹಳಷ್ಟು ಅಲೆ ಇದೆ। ಹೀಗಾಗಿ ಕೇರಳದಲ್ಲೂ ಈ ಸಲ 100ಕ್ಕೆ 100% ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಲ್ಲಿ ರಚನೆ ಆಗ್ತದೆ ಅನ್ನುವಂಥ ನಂಬಿಕೆ ನನಗಿದೆ। ಕೇರಳದ ಅಲಪ್ಪೂಡಲ್ಲಿ ಹೋಗಿದ್ದೆ ನಾನು, ಮತ್ತು ಸುಲ್ತಾನ್ ಬತ್ತೇರಿಗೆ ಹೋಗಿದ್ದೆ, ವಯನಾಡ್ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ। ಸುಮಾರು ಕಡೆ ನಿನ್ನೆ ಹೋಗಿ ಪ್ರಚಾರ ಮಾಡಿ ಇವತ್ತಲ್ಲಿರುವಂಥ ಕನ್ನಡಿಗರಿಬ್ಬರು ಸುಮಾರು ಆ ಭಾಗದಲ್ಲಿ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಯುಡಿಎಫ್ ಬಗ್ಗೆ ಬಹಳಷ್ಟು ಒಲವಿದೆ। ಅಲ್ಲೂ ನಮ್ಮ ಸರ್ಕಾರ ಬರ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ।